ಅನೂಸ್ ಕಿಚನ್. ಇವತ್ತು ನಾನು ಪೆಸರಿಟ್ಟು ಮಾಡ್ತಾ ಇದ್ದೀನಿ, ಅಂದ್ರೆ ಹೆಸರು ಕಾಳಲ್ಲಿ ಮಾಡೋಂಥ ದೋಸೆ. ತುಂಬಾ ಹೆಲ್ದಿ ದೋಸೆ. ಬನ್ನಿ ನೋಡೋಣ ಹೆಂಗ್ ಮಾಡೋದು ಅಂತ. ಹೆಸರು ಕಾಳು ತಗೊಂಡಿದ್ದೀನಿ. ಇದು ಕಾಯಿ ಚಟ್ನಿಗೆ. ಆಮೇಲೆ ನಾನೆಲ್ಲ ಚಟ್ನಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಉಪ್ಪು, ಕಾಯಿ ಹಾಕಿ ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ಇದನ್ನ ಸ್ಟ್ರೆಟ್ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನ ನಾನು ಚೆನ್ನಾಗಿ ಒಂದು ರಾತ್ರಿ ನೆನೆಯಕ್ಕೆ ಹಾಕಿ ವಾಶ್ ಮಾಡಿ ಇಟ್ಟಿದ್ದೀನಿ. ಈಗ ಅದನ್ನ ಮಿಕ್ಸಿಗೆ, ಅದ್ರ ಜೊತೆಗೆ ಜೀರಿಗೆ, ಉಪ್ಪು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಹೆಸರು ಕಾಳು, ಇದೆಲ್ಲದನ್ನ ನಾವೀಗ ಮಿಕ್ಸಿ ಮಾಡ್ಕೊಳ್ಳೋಣ. ಬನ್ನಿ ಸರಿಗೆ ಹಾಕೊಳ್ಳೋಣ. ಸ್ವಲ್ಪ ಶುಂಠಿನೂ ಆ್ಯಡ್ ಮಾಡಬೇಕು. ಮಿಕ್ಸಿ ಮಾಡ್ಕೊಂಡಿದ್ದನ್ನ ನಾನು ಇದು ಒಂದಕ್ಕೆ ಹಾಕೊಂಡಿದ್ದೀನಿ. ಇದಕ್ಕೆ ನೀವು ಸ್ವಲ್ಪ ಆಮೇಲೆ ಸ್ವಲ್ಪ ಟೇಸ್ಟ್ ನೋಡಿ. ಇದು ಉಪ್ಪಾಗಿದೆ ಅಂದರೆ ಓಕೆ ಫೈನ್, ಉಪ್ಪು ಹಾಕೋಬೇಡಿ. ಇಲ್ಲ ಅಂತಂದರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ, ಟೇಸ್ಟ್ ಬರುತ್ತೆ. ಓಕೆ, ಈಗ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ನೀರು ಹಾಕಿದ್ರೆ ಅದು ಹಚ್ಕೊಳ್ಳಲ್ಲ ಅಂತ ನಾನು ನೀರು ಹಾಕ್ತಾ ಇದ್ದೀನಿ. ಹಾಕ್ಬಿಡೋಣ. ಹೆಲ್ದಿ ಆ್ಯಂಡ್ ಟೇಸ್ಟಿ ದೋಸೆ. ಇದಕ್ಕೆ ಪೆಸರಿಟ್ಟು ಅಂತಾರೆ, ಹೆಸರು ಕಾಳು ದೋಸೆನೋ ಅಂತ ಹೇಳ್ತಾರೆ. ನಿಮಗೆ ದೊಡ್ಡದು ಬೇಕಾದರೆ ದೊಡ್ಡದು ಹಾಕ್ಕೊಳ್ಳಿ, ಸಣ್ಣದು ಬೇಕಾದ್ರೆ ಸಣ್ಣದು ಹಾಕ್ಕೊಳ್ಳಿ. ಬರೋದಿಲ್ಲ ಅಂತ ಏನಿಲ್ಲ. ಕೆಲವೊಬ್ಬರು ಇದಕ್ಕೆ ಅಕ್ಕಿನೂ ಹಾಕ್ತಾರೆ, ಆದರೆ ನಾನು ಅಕ್ಕಿ ಮಿಕ್ಸ್ ಮಾಡಿಲ್ಲ, ಹಾಗೆ ಬರೀ ಹೆಸರು ಕಾಳಿಂದನೇ ಮಾಡಿದ್ದೀನಿ. ಇದು ಸ್ವಲ್ಪ ಬೇಗ ಟೈಮ್ ಬೇಕು. ಸ್ವಲ್ಪ ಎಣ್ಣೆ ಹಾಕೋತೀನಿ. ಎಸ್ ಫ್ರೆಂಡ್ಸ್, ಈಗ ರೆಡಿ ಆಗಿದೆ ನೋಡಿ ದೋಸೆ. ಹೆಲ್ದಿ ದೋಸೆ ರೆಡಿ ಟು ಈಟ್. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್, share and press the bell icon. Thank you.